ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರು ಸಾಥ್ ನೀಡಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆಯನ್ನ ಈಗಷ್ಟೇ ಮಾಡಿದ್ದಾರೆ. ಕೊನೆಯ ದಿನ ಅವರು ಮೆರವಣಿಗೆಯಲ್ಲಿ ದೊಡ್ಡ ಮಟ್ಟದ ಮೆರವಣಿಗೆ ಬೇಡ, ಬಿಸಿಲಿದೆ ಅನ್ನೋ ಕಾರಣಕ್ಕೋಸ್ಕರ. ಇದಾದ ನಂತರ ಮೈತ್ರಿ ಸಮಾವೇಶ ಕೂಡ ಇದೆ. ಸಾಕಷ್ಟು ಜನ ಈಗಾಗಲೇ ಅಲ್ಲಿಗೆ ಬಂದಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರಾಗಿರ್ಬೋದು, ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಪ್ರಮೋದ್ ಸಾವಂತ್ ಅವರು ಯಾಕೆ ಅಂತಂದರೆ ಮೈತ್ರಿ ಏರ್ಪಡುವಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದ್ದಂಥವರು ಪ್ರಮೋದ್ ಸಾವಂತ್ ಅವರು. ಹಾಗಾಗಿ ಅವರನ್ನು ಕೂಡ ಈ ಸರ್ತಿ ಕರೆಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ವೇಸ್ಟ್ ಕೋಟ್ ಹಾಕ್ಕೊಂಡಿದ್ದಾರಲ್ಲ ಅವರು ಪ್ರಮೋದ್ ಸಾವಂತ್. ಜೊತೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಕೂಡ ಬಂದಿದ್ದಾರೆ. ಪುಟ್ಟರಾಜು ಅವ್ರ ಜೊತೆನಲ್ಲಿದ್ದಾರೆ, ಯಡಿಯೂರಪ್ಪನವ್ರ ಜೊತೆನಲ್ಲಿದ್ದಾರೆ, ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಎಲ್ಲರೂ ಕೂಡ ಇವತ್ತು ಕುಮಾರಸ್ವಾಮಿಗೆ ಸಾಥ್ ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಕ್ಷೇತ್ರದಿಂದ ಕಣಕ್ಕೆ ಇಳಿತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರಿಗೆ ಗೋವಾದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್, ಹಾಗೆಯೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ BJP ಪರವಾಗಿ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಒಡೆಯರ್ ಮತ್ತು ಪುಟ್ಟರಾಜು ಎಲ್ಲರೂ ಕೂಡ ಇದ್ದಾರೆ. ನೋಡಿ, ಇಲ್ಲಿ ಯಾರ್ಯಾರು ಹೋಗಬೇಕು ಅಂತಕ್ಕಂಥದ್ದು ಲೆಕ್ಕಾಚಾರ ಇರುತ್ತೆ. ಇದೊಂದು ಕ್ಯಾಸ್ಟ್ ಕಾಂಬಿನೇಷನ್. ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು, ಹಾಗೆಯೇ ಪುಟ್ಟರಾಜು ಮತ್ತು ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು. ಜೊತೆಗೆ ಪ್ರಮೋದ್ ಸಾವಂತ್ ಅವರು ಮುಖ್ಯಮಂತ್ರಿಗಳು ಬಂದಿದ್ದಾರೆ ಗೋವಾದಿಂದ. ಹಾಗೆಯೇ ಯದುವೀರ್ ಒಡೆಯರ್ ಅರಸು ವಂಶಸ್ಥರು ಕೂಡ ಇದ್ದಾರೆ. ಎಲ್ಲರ ಅಂದರೆ ಏನು ಒಕ್ಕಲಿಗಾಸ್ತ್ರವನ್ನು ಬಿಟ್ಟಿದ್ರಲ್ಲ DK ಶಿವಕುಮಾರ್ ಅವರು, ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಈ ರೀತಿಯಾದಂತಹ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಕುಮಾರಸ್ವಾಮಿ ಅವರು ಕೂಡ ಬೇರೆ ಬೇರೆ BJP ಲೀಡರ್ಗಳು ನಾಮಪತ್ರ ಸಲ್ಲಿಸಬೇಕಾದ್ರೆ ಹೋಗಿದ್ರು, ಹೋಗ್ತಾರೆ. ಇವತ್ತು ತೇಜಸ್ವಿ ಸೂರ್ಯ ಇದನ್ನು ಸಲ್ಲಿಸಬೇಕಾದ್ರೆ, ಉಮೇದುವಾರಿಕೆ ಸಲ್ಲಿಸಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಜೊತೆನಲ್ಲಿದ್ದರು. ಅದನ್ನೇ ಮೈತ್ರಿಯ ಧರ್ಮ ಅಂತ ಕರೆಯೋದು. ಅವ್ರು ಸಲ್ಲಿಸಬೇಕಾದ್ರೆ ಇವ್ರು ಸಹಕಾರ ಕೊಡಬೇಕು, ಇವ್ರ ಕಡೆ ಕ್ಯಾಂಡಿಡೇಟ್ ನಾಮಪತ್ರ ಸಲ್ಲಿಸಬೇಕಾದ್ರೆ ಅವ್ರು ಸಹಕಾರ ಕೊಡಬೇಕು. ಒಟ್ಟಾರೆ ಈಗ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಹಲವಾರು ಅಭಿವೃದ್ಧಿ ಮಂಡ್ಯ ಜನ ಏನ್ ನಿರೀಕ್ಷೆ ಮಾಡ್ಬೋದು ಸರ್ ನಿಮ್ಮಿಂದ? ಹಲವಾರು ಅಭಿವೃದ್ಧಿಗಳು ಕುಂಠಿತ ಏನಿದೆ, ಅದೆಲ್ಲದಕ್ಕೂ ವಿಶೇಷವಾಗಿ ರೈತರ ಸಮಸ್ಯೆಗಳೇನಿದೆ, ಆ ರೈತರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ಅನ್ನೋದು ಕೃಷಿಕರಲ್ಲಿ ಇರ್ತಕ್ಕಂಥ ಒಂದು ಭಾವನೆಗಳೇನಿದೆ ಅರ್ಥ ಮಾಡ್ಕೊಂಡಿದ್ದೇನೆ. ಇವತ್ತು ಮಂಡ್ಯದ ಎಲ್ಲಾ ದೇವಸ್ಥಾನಗಳು ಪೂಜೆ ಮಾಡ್ತಾ ಇದ್ದೀರಿ ಸರ್. ಇಲ್ಲ, ಅದು ನಮ್ಮ ಸಂಸ್ಕೃತಿ. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನ, ಉತ್ತಮವಾದ ಕೆಲಸವನ್ನು ಮಾಡಬೇಕಾದ್ರೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಬಿಸಿಲಿದೆ ಅನ್ನೋ ಕಾರಣಕ್ಕಾಗಿ ಬಹಿರಂಗ ಸಭೆ ಮಾಡ್ತಾ ಇದ್ದಾರೆ ಸರ್. ಬಿಸಿಲಿರ್ತಕ್ಕಂಥದ್ರಿಂದ ಕಾರ್ಯಕರ್ತರಿಗೆ, ಜನತೆಗೆ ಸಮಸ್ಯೆ ಆಗಬಾರದು ಅಂತೇಳಿ ಒಂದು ಬಹಿರಂಗ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ನಾಮಪತ್ರದ ನಂತರ ಬಹಿರಂಗ ಸಭೆನ ಇವತ್ತು ಶಾಮಿಯಾನ ಹಾಕಿ ಮಾಡ್ತಾ ಇದ್ದೇವೆ. ಸರ್, ಕಾಂಗ್ರೆಸ್ ಅವರು ಹೊರಗಿನವರು ಅಂತ ರಾಜಕಾರಣ ಹೇಳ್ತಾ ಇದ್ದಾರೆ ಸರ್. ಯಾರು ಹೊರಗಿನವರು ಒಳಗಿನವರು ಅವ್ರಿಗೆ ಈಗ ಮನಸ್ಸು ಜ್ಞಾನೋದಯ ಆಗಿದೆ ಅಂತ. ಉತ್ತರ ಪ್ರದೇಶದಿಂದ ವಯನಾಡಿಗೆ ರಾಹುಲ್ ಗಾಂಧಿ ಕರ್ಕೊಂಬಂದು ನಿಲ್ಲಿಸ್ತಕ್ಕಂಥದ್ದು ಅದು ಹೊರಗಿನವರು ಒಳಗಿನವರು ಅವರ ತಟ್ಟಿನಲ್ಲಿ ಹೆಗಣ ಬೀಳ್ಸ್ಕೊಂಡು ಕೂರ್ತ್ಕೊಂಡು ಈ ವಿಷಯ ಚರ್ಚೆ ಮಾಡೋದು ಅರ್ಥ ಇದೆ. ಇದಿಷ್ಟು ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಯಾಕೆಂದರೆ ಬೃಹತ್ ರ್ಯಾಲಿ, ಬೃಹತ್ ಮೆರವಣಿಗೆ ಮಾಡಿದ್ದಾರೆ ಕೆಲವರೆಲ್ಲರೂ, ಇಲ್ಲ ಅಂತಲ್ಲ. ಬಟ್ ಇದು ಬಿಸಿಲು, ಹಾಗಾಗಿ ಯಾಕೆ ಸುಮ್ಮನೆ ಕಾರ್ಯಕರ್ತರಿಗೆ ತೊಂದರೆ ಹಾಕಬೇಕು ಅಂತಂದ್ಬಿಟ್ಟು ಪೆಂಡಾಲ್ ಹಾಕ್ಬಿಟ್ಟು ಬಹಿರಂಗ ಸಮಾವೇಶದಲ್ಲಿ ಇವತ್ತು ಅವರು ಮಾತನಾಡ್ತಾರೆ. ಚರ್ಚೆ ಆಗಿಲ್ಲ, ಇನ್ನು ಚರ್ಚೆ ಆದಾಗ ಮಾತನಾಡ್ತಾರೆ. ಕಳೆದ ಬಾರಿ ನಿಮ್ಮ ಚುನಾವಣೆ ಸ್ವಾಭಿಮಾನದ ಹೆಸರು ಹೇಳ್ತಾ ಇದ್ರು, ಆದರೆ ಈ ಬಾರಿ ತಂದೆಯವರ ಚುನಾವಣೆಯಲ್ಲಿ ಹೊರಗಿನವರು ಒಳಗಿನವರು ಅನ್ನೋ ಪ್ರಶ್ನೆಗಳು ಬರ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ. ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಎಲ್ಲೋ ಅಲಹಾಬಾದ್ನಲ್ಲಿ ಹುಟ್ಟಿದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆ ಮಾಡ್ತಾರೆ. ಇಟಲಿನಲ್ಲಿ ಹುಟ್ಟಿದಂಥ ಸೋನಿಯಾ ಗಾಂಧಿಯವರು ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡ್ತಾರೆ. ದೆಹಲಿಯಲ್ಲಿ ಹುಟ್ಟಿದಂಥ ರಾಹುಲ್ ಗಾಂಧಿಯವರು ವಯನಾಡಿನಲ್ಲಿ ಸ್ಪರ್ಧೆ ಮಾಡ್ತಾರೆ. ಇಲ್ಲೇ ಮೈಸೂರಿನಲ್ಲಿ, ಚಾಮರಾಜನಗರದಲ್ಲಿ, ನಮ್ಮ ಇದರಲ್ಲಿ ಚಾಮುಂಡೇಶ್ವರಿನಲ್ಲಿ ಸಿದ್ದರಾಮಣ್ಣ ಅವರು ಇಷ್ಟು ವರ್ಷಗಳ ಕಾಲ ಇವತ್ತೇನು ಮೈಸೂರು ಜಿಲ್ಲೆ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದರು. ಅವ್ರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಇಲ್ಲ, ಕಳೆದ ಬಾರಿ 18ರಲ್ಲಿ ಸೋಲ್ಬೋದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಾದಾಮಿಗೆ ಹೋಗಿ ಅರ್ಜಿ ಹಾಕಿ ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಹಂಗಿದ್ದಾಗ ಕುಮಾರಣ್ಣ ಅವರು ಕನ್ನಡಿಗರು ಸರ್, ಕನ್ನಡಿಗರು, ಕಾವೇರಿಯ ಪುತ್ರ ಕುಮಾರಣ್ಣ ಅವರು. ಹಾಗಾಗಿ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆ ಪದೇ ಪದೇ ನಿಖಿಲ್ ಅವರು ಮತ್ತು ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಿದೆ ಅಂತ? ಇರಲಿ, ಅದೆಲ್ಲ ಜನ ಉತ್ತರ ಕೊಡ್ತಾರೆ, ಬನ್ನಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬಾರ್ದು. ಥ್ಯಾಂಕ್ ಯು.
ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಅದು ಸಹಜ. ಈಗ ಮಂಡ್ಯಕ್ಕೆ ಕುಮಾರಸ್ವಾಮಿ ಹೊರಗಿನವರು ಅಂತ ಹೇಳಿದ್ರೆ ಅದು ಯಾವ ಲೆಕ್ಕಾಚಾರ?